ರಾಜ್ಯ ಕಾಂಗ್ರೆಸ್ನಲ್ಲಿ ಭುಗಿಲೆದ್ದಿರುವಂತ ಪಟ್ಟದ ಫೈಟ್ ನಿಲ್ಲೋ ಲಕ್ಷಣ ಕಾಣ್ತಾ ಇಲ್ಲ. ಒಂದು ವಿಚಾರ ಅಂತಂದ್ರೆ ಮೇಲಿನ ಮೇಲೆ ಹೆಚ್ಚಾಗ್ತಾ ಇದೆ. ಇದು ದಿನ ದಿನಕ್ಕೂ ನಾಯಕರ ವರಸೆಗಳು ಕೂಡ ಚೇಂಜ್ ಆಗ್ತಾ ಇದೆ. ಇವತ್ತು ಕೂಡ ಸತೀಶ್ ಜಾರಕಿಹೊಳಿ, ರಾಜಣ್ಣ ಹಾಗೆ ಎಚ್.ಸಿ. ಮಹದೇವಪ್ಪ ಸಿಎಂ ಪರ ಬ್ಯಾಟಿಂಗ್ ಮಾಡಿದ್ದು ಸಿದ್ದರಾಮಯ್ಯನವರೇ ಸಿಎಂ ಆಗಿರ್ಬೇಕು ಅಂತ ಹೇಳ್ತಾ ಇರೋದಲ್ಲದೆ ಕೆಪಿಸಿಸಿ ಅಧ್ಯಕ್ಷ ಗಾದಿ ವಿಚಾರವಾಗಿಯೂ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಟಿದ್ದಾರೆ. ಹೊಸ ನಾಯಕ ತಯಾರಾಗುವವರೆಗೆ ಸಿದ್ದರಾಮಯ್ಯ ಅವರ ಬೆಂಬಲ ಅವಶ್ಯಕತೆ ಇದ್ದೇ ಇದೆ ನಮ್ಮ ಪಕ್ಷಕ್ಕೆ. 5 ವರ್ಷ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ. ಎಲ್ಲ ಆ್ಯಂಗಲಲ್ಲೂ ಸಿದ್ದರಾಮಯ್ಯನವರು ನಾಯಕತ್ವ ಅಗತ್ಯ ಇದೆ. ಅವರು ಇರಲೇಬೇಕು, ಅವರು ನಮಗೆ ಬೇಕೇ ಬೇಕು, ಅವರ ಅವಶ್ಯಕತೆ ಇದ್ದೇ ಇದೆ. ರಾಜ್ಯಕ್ಕೆಲ್ಲ ದೇಶಕ್ಕೆ ಅನಿವಾರ್ಯ. ಸರ್ ಬೇಕೇ ಬೇಕು ನಮಗೆ ಸಿದ್ದರಾಮಯ್ಯ ಸರ್. ಎಲ್ಲ ಇಡೀ ರಾಜ್ಯಕ್ಕೆಲ್ಲ ದೇಶಕ್ಕೆ ಅನಿವಾರ್ಯ ಇದೆ. ಮಾಸ್ ಲೀಡರ್ ಬೇಡ ಅಂತ ಹೇಳೋರು ಯಾರು? ಕೇಳಿದ್ರಲ್ಲ, ಒಬ್ಬೊಬ್ಬ ನಾಯಕರ ಒಂದೊಂದು ವರಸಿಯನ್ನ. ಒಕ್ಕೊರಲ ಮಾತು ಜೋರಾಗಿದೆ, ಬೆಂಬಲದ ಬಿರುಗಾಳಿಯೇ ಎದ್ದಿದೆ. ಪಟ್ಟದ ಆಟದ ನಡುವೆ ಕಾಂಗ್ರೆಸ್ ಮನೆಯಲ್ಲಿ ಅತಿರಥರೇ ಸಿಎಂ ಸಿದ್ದರಾಮಯ್ಯ ಪರವಾಗಿ ಬಹುಪರಾಕ್ ಅಂತಿರೋದು 108 ಅಲ್ಲ, ಸಾವಿರಾರು ಚರ್ಚೆಗಳನ್ನೇ ಹುಟ್ಟುಹಾಕಿದೆ. ಒಂದು ಕಡೆ ಡಿಸಿಎಂ-ಡಿಕೆ ಸೈಲೆಂಟ್ ಆಗಿದ್ರು, ಹೈಕಮಾಂಡ್ ವಾರ್ನಿಂಗ್ ಕೊಟ್ಟರು, ಕಾಂಗ್ರೆಸ್ನಲ್ಲಿನ ಪಟ್ಟದ ಪಟ್ಟು ನಿಂತಿಲ್ಲ. ಇದಕ್ಕೆ ಸಾಕ್ಷಿಯೇ ರಾಜಣ್ಣ, ಸತೀಶ್ ಆಡಿದ ಮಾತುಗಳು. ನಮಗೆ ಸಿದ್ದು ಇರಲೇಬೇಕು, ಅವರ ಬೆಂಬಲದ ಅವಶ್ಯಕತೆ ಇದೆ. ಪರೋಕ್ಷವಾಗಿ ಸಿದ್ದರಾಮಯ್ಯರೇ ಸಿಎಂ ಆಗಿರಲಿ ಎಂದ ಸತೀಶ್. ರಾಜ್ಯ ಕಾಂಗ್ರೆಸ್ನಲ್ಲಿ ಸದ್ಯ ಪಟ್ಟದ ಆಟದಲ್ಲಿ ಮುಂಚೂಣಿಯಲ್ಲಿರುವ ನಾಯಕರದ್ದೇ ಚರ್ಚೆ. ಅದರಲ್ಲೂ ಸತೀಶ್ ಜಾರಕಿಹೊಳಿಯಂತೂ ಹೆಜ್ಜೆ ಹೆಜ್ಜೆಗೂ ಸಿಎಂ ಸಿದ್ದರಾಮಯ್ಯ ಪರವಾಗಿ ರಣಕಹಳೆ ಮೊಳಗಿಸಿದ್ದಾರೆ. ಇಂದು ಮಾತನಾಡಿದ ಸತೀಶ್, ನಮಗೆ ಸಿಎಂ ಸಿದ್ದರಾಮಯ್ಯನವರೇ ಬೇಕು, ಅವರ ಅವಶ್ಯಕತೆ ಪಕ್ಷಕ್ಕೆ ತುಂಬಾ ಇದೆ ಅಂತ ಹೇಳಿದ್ದರ ಹಿಂದೆ ರಣತಂತ್ರವೇ ಅಡಗಿದೆ. ಅವ್ರು ಇರ್ಬೇಕಂತ ನಮ್ದು ಆಸೆ ಇದೆಲ್ಲ. ಇಂದು ಕೂಡ ನಾನು ಹೇಳಿದ್ದೇನೆ, ಅವ್ರು ಒಂದ್ ವೇಳೆ ನಿವೃತ್ತಿ ಆದರೂ ಕೂಡ ಪಕ್ಷದ ಪರವಾಗಿ ಕೆಲಸ ಮಾಡಬೇಕಂತ ಹೇಳಿದ್ದೆ. ಸೊ ಅವ್ರು ಬೇಕೇ ಬೇಕು ನಮಗೆ. ಅವರು ಸ್ಥಾನದಲ್ಲಿ ಇಲ್ಲಾಂದ್ರೂ ಸ್ಪರ್ಧೆ ಮಾಡದೇ ಇದ್ರು ಪಕ್ಷದ ಪರವಾಗಿ ಇರಬೇಕು. ಅವರು ಆದರೆ ನಮ್ಗೆ ಗೆಲ್ಲಲಿಕ್ಕೆ ಅನುಕೂಲ ಆಯ್ತು, ಅದರಲ್ಲಿ ಏನು ಪ್ರಶ್ನೆ ಇಲ್ಲ. ಅದಾದ ಪ್ರಶ್ನೆ ಇಲ್ಲ, ಅದನ್ನ ಆಲ್ರೆಡಿ ಹೇಳಿದ್ದೀನಿ. ಅವ್ರು ಬೇಕು ನಮಗೆ, ಅವ್ರು ನಿವೃತ್ತಿ ಆದರೂ ಬೇಕೇ ಬೇಕು. ಅಟ್ಲೀಸ್ಟ್ ಒಂದು ಅವಧಿಗೆ ಹೊಸ ನಾಯಕ ತಯಾರಾಗುವವರೆಗೆ ಸಿದ್ದರಾಮಯ್ಯ ಅವರ ಬೆಂಬಲ ಅವಶ್ಯಕತೆ ಇದ್ದೇ ಇದೆ ನಮ್ಮ ಪಕ್ಷಕ್ಕೆ. ಹೀಗೆ ಸತೀಶ್ ಜಾರಕಿಹೊಳಿ ಹೇಳಿದ್ದೇ ತಡ ಮತ್ತಷ್ಟು ಧ್ವನಿಗಳು ಒಂದೊಂದಾಗಿ ಸದ್ದು ಮಾಡೋಕೆ ಶುರುವಾದವು. ರಾಜಣ್ಣ, ಸಿದ್ದರಾಮಯ್ಯ 5 ವರ್ಷ ಸಿಎಂ ಆಗಿರ್ತಾರೆ ಅಂತ ಸೀನಿಯರ್ಸ್ ಹೇಳಿದ್ದಾರೆ. ಅವರು ಹೇಳಿದ್ದನ್ನ ನಾನು ನಂಬುತ್ತೇನೆ ಅಂತ ಹೇಳಿದ್ರೆ ಮಹದೇವಪ್ಪ, ಸಿದ್ದು ಮಾಸ್ ಲೀಡರ್ ಅಂದ್ರು. ಇನ್ನು ಕಂಪ್ಲಿ ಶಾಸಕ ಗಣೇಶ್, ಸಿದ್ದರಾಮಯ್ಯ ರಾಜ್ಯಕ್ಕೆಲ್ಲ ದೇಶಕ್ಕೆ ಅನಿವಾರ್ಯ ಅಂದ್ರು. 5 ವರ್ಷ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಎಂ.ಬಿ. ಪಾಟೀಲ್ ಹೇಳಿದ್ದಾರೆ, ಪರಮೇಶ್ವರ್ ಹೇಳಿದ್ದಾರೆ, ಇನ್ನು ಬಹಳ ಮಹದೇವಪ್ಪನವರು ಹೇಳಿದ್ದಾರೆ, ಎಲ್ಲರೂ ಹೇಳಿದಾರಲ್ಲ. ನಾನಿನ್ನೇನು ಹೇಳೋದು, ಅವ್ರು ಹೇಳಿರ್ತಕ್ಕಂಥದ್ದನ್ನ ನಿಜ ಅಂತ ನಾನು ನಂಬ್ಕೋತೀನಿ. ಅವರು ಸೀನಿಯರ್ಸ್ ಅಲ್ವೇನ್ರಿ, ಅವ್ರು ಹೇಳಿದ್ಮೇಲೆ ನಾವು ನಂಬೇಕೋ ಬೇಡಪ್ಪ? ಸಿದ್ದರಾಮಯ್ಯ ಮಾಸ್ ಲೀಡರ್ ಅಲ್ವಾ? ಮಾಸ್ ಲೀಡರ್ ಬೇಡ ಅಂತ ಹೇಳೋರು ಯಾರು? ವಿಚ್ ಪೊಲಿಟಿಕಲ್ ಪಾರ್ಟಿ ವಿಚ್ ಒಬ್ಬ ಅಗಾಧವಾದಂಥ ಜನಬೆಂಬಲ ಇರುವಂಥ ನಾಯಕ ಬೇಡಪ್ಪ, ನಿರೀಕ್ಷತಕ್ಕಂತ ಹೇಳ್ತಿರೋದಾದ್ರು. ಪಾರ್ಟಿ ಶುಡ್ ಯೂಸ್ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಪೀಪಲ್, ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಸ್ಟೇಟ್ ಅಂಡ್ ಕಂಟ್ರಿ, ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಪಾರ್ಟಿ. ಎಲ್ಲ ಆ್ಯಂಗಲಲ್ಲೂ ಸಿದ್ದರಾಮಯ್ಯನವರು ನಾಯಕತ್ವ ಅಗತ್ಯ ಇದೆ. ಸಿದ್ದರಾಮಯ್ಯ ಸರ್. ಎಲ್ಲ ಇಡೀ ರಾಜ್ಯಕ್ಕೆಲ್ಲ ದೇಶಕ್ಕೆ ಅನಿವಾರ್ಯ ಇದೆ. ಅವ್ರು ಇರೋದ್ರಿಂದ ಬಹಳಷ್ಟು ಪಾರ್ಟಿ ಕೂಡ ಬಹಳ ಒಳ್ಳೆಯದು. ಮುಂದೆ ಬರೋಂಥ ದಿನಗಳಲ್ಲಿ ಈ ಸತ್ಯ ನೋಡಿರಲ್ಲ, ಈ ಚುನಾವಣೆ ತಾವೆಲ್ಲ ನೋಡಿರಿ. ಯಾಕಂದ್ರೆ ಅವರು ಒಂದು ರೋಲ್ ಮಾಡಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಡೀ ಉತ್ತರ ಕರ್ನಾಟಕದ ಇವಾಗ ಬಳ್ಳಾರಿ ಉದಾಹರಣೆ ತಯಾರಿ 5 ತಾಲೂಕು ಕಾಂಗ್ರೆಸ್ MLAಗಳಿದ್ದೀವಿ. ಹಾಗಾಗಿ ಅವ್ರ ಕೊಡುಗೆ ಬಹಳಷ್ಟಿದೆ. ಇದೆಲ್ಲವೂ ಸಿದ್ದು ಆಪ್ತರ ಒಂದು ಅಸ್ತ್ರವಾದ್ರೆ ಮತ್ತೊಂದು ಅಸ್ತ್ರ ಕೆಪಿಸಿಸಿ ಅಧ್ಯಕ್ಷಗಾದಿಯಾಗಿದ್ದು 2 ಮಾತಿಲ್ಲ ನೋಡಿ. ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಬಾಂಬ್ ಸಿಡಿಸಿದ ಸತೀಶ್, ನಮಗೆ ಪವರ್ ಶೇರಿಂಗ್ ಬಗ್ಗೆ ಗೊತ್ತೇ ಇಲ್ಲ ಅನ್ನೋ ಮೂಲಕ ಸಿಎಂ ಕುರ್ಚಿ ಚರ್ಚೆಗೆ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಅದು ಗೊತ್ತಿಲ್ಲ, ಪವರ್ ಶೇರಿಂಗ್ ಆಗಿದೆ ನಮ್ಗೆ ಗೊತ್ತಿಲ್ಲ, ಇವರೇ ಮುಂದುವರಿತಾರ ಇಲ್ಲ ನಮ್ಗೆ ಗೊತ್ತಿಲ್ಲ. ಸೊ ಅದು ಏನಿದ್ರು AICC ಅವ್ರು ಖರ್ಗೆ ಅವ್ರು ಹೇಳಬೇಕು, ಖರ್ಗೆಜಿ, ಸುರ್ಜೇವಾಲ ಅವ್ರು ಹೇಳಬೇಕು. ಅದಕ್ಕೆ ನಮ್ಮ ವ್ಯಾಪ್ತಿಯಲ್ಲಿ ಇಲ್ಲವೇ ಇಲ್ಲ.
ಸತೀಶ್ ಏನೋ ನಮಗೆ ಪವರ್ ಶೇರಿಂಗ್ ಬಗ್ಗೆ ಗೊತ್ತಿಲ್ಲ ಅಂತವ್ರೆ. ಆದ್ರೆ ರಾಜಣ್ಣ ಹೇಳ್ತಿರೋದು ಕೇಳಿದ್ರೆ ಕೆಪಿಸಿಸಿ ಪಟ್ಟದ ಕದನ ಇಲ್ಲಿಗೆ ಮುಗಿಯಲ್ಲ ಅನ್ನೋದು ಕನ್ಫರ್ಮ್ ಅಂತ ಅನಿಸ್ತಿದೆ. ನಾನು ಒನ್ ಮ್ಯಾನ್ ಒನ್ ಪೋಸ್ಟ್ ಒಪ್ಪಿಕೊಳ್ಳುತ್ತೇನೆ. ಕೆಪಿಸಿಸಿ ಅಧ್ಯಕ್ಷರ ಅವಧಿ ಬಗ್ಗೆ ವರಿಷ್ಠರ ಗಮನಕ್ಕೆ ತಂದಿದ್ದೇನೆ ಅನ್ನೋ ಮೂಲಕ ದಾಳ ಉರುಳಿಸಿದ್ದಾರೆ. ನಾನು ನೋಡ್ರಿ ಒನ್ ಮ್ಯಾನ್ ಒನ್ ಪೋಸ್ಟ್ ಅನ್ನೋದು ನಾನು ಒಪ್ತೀನಿ, ಗೊತ್ತಾಯ್ತಾ. ನಾನು ಇದರಲ್ಲಿ ನೀವು ಅಧ್ಯಕ್ಷ ಸ್ಥಾನ ಮಾಡ್ತೀರಿ ಅಂದ್ರೆ ಮಾಡ್ತೀನಿ, ಮಂತ್ರಿಗಿರಿ ಬಿಡ್ತೀನಿ ಅಂತ ಹೇಳಿದ್ದೀನಿ. ಇನ್ನೇನಾಗಬೇಕು? ಮಂತ್ರಿಗಿರಿ ಬೇಡಪ್ಪ ನನಗೆ ಬೇಕಾದ್ರೆ ಬಿಟ್ಟೆ. ದಿಸ್ ಇಸ್ 18th May 2023. 18th May 2023 ಅದು ಪ್ರೆಸ್ ಬ್ರೀಫಿಂಗ್ಗೆ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ರಿಲೀಸ್ ಮಾಡಿದ್ದಾರೆ. ಅವರು ಆ ರಿಲೀಸ್ ಮಾಡಿದ್ರಲ್ಲಿ ಏನಿದೆ ಅದನ್ನ ಅವ್ರ ಗಮನಕ್ಕೆ ತಂದಿದ್ದೀನಿ ಅಷ್ಟೇ. ನಾನೇನು ಹೊಸದಾಗಿ ಏನು ಹೇಳೋವಂಥದ್ದು ಅದು ಈ ಲೋಕಸಭೆನೋ ಅಥವಾ ಇನ್ನೊಂದು ಲೋಕಸಭೆಗ ಯಾವುದು ಅದನ್ನ ಸ್ವಲ್ಪ ಕ್ಲಾರಿಫೈ ಮಾಡಿ ಅಂತ ಹೇಳ್ಬಂದಿದ್ದೀನಿ. ಅಲ್ಲಿ ಹಿ ವಿಲ್ ಕಂಟಿನ್ಯೂ ಆಸ್ ಪ್ರೆಸಿಡೆಂಟ್ ಟಿಲ್ ದಿ ಲೋಕಸಭಾ ಎಲೆಕ್ಷನ್ಸ್ ಆರ್ ಓವರ್ ಅಂತ ಇದೆ. ಈಗ ಓವರ್ ಆಗಿ 1 ವರ್ಷ ಆಗ್ತಾ ಬಂತಲ್ಲ, ಅದಕ್ಕೆ ನನಗೆ ಅನುಮಾನ ಬಂತು ಈ ಎಲೆಕ್ಷನ್ ಇಟ್ಕೊಂಡು ಹೇಳಿದಾರೋ ಸ್ಟೇಟ್ಮೆಂಟ್ ಅಥವಾ ಇನ್ನೊಂದು ಪಾರ್ಲಿಮೆಂಟ್ ಎಲೆಕ್ಷನ್ ಇಟ್ಕೊಂಡು ಹೇಳಿದಾರೋ ಗೊತ್ತಿಲ್ಲ. ಸೊ ಯು ಕ್ಲಾರಿಫೈ ದಿಸ್ ಇಶ್ಯೂ ಅಂತ ಹೇಳ್ಬಂದಿದ್ದೀನಿ. ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತ್ರ ಏನೂ ಮಾತನಾಡ್ತಿಲ್ಲ. ಮಾಧ್ಯಮದವರು ಪ್ರಶ್ನೆ ಕೇಳ್ತಿದ್ದಂತೆ ಡಿಕೆ ಏನು ಮಾತನಾಡದೆ ಸೈಲೆಂಟ್ ಆಗಿ ಹೋಗ್ತಿದ್ದಾರೆ. ಸರ್ ಈಗ ರಾಜಣ್ಣ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್. ಕೆಪಿಸಿ ಅಧ್ಯಕ್ಷ ಸ್ಥಾನ ಕೊಟ್ಟರೆ ನಾವು ವಹಿಸ್ಕೊಳ್ಳೋಕೆ ನಿರ್ಧಾರ, ಸಚಿವ ಸ್ಥಾನ ಕೂಡ ಬಿಡ್ತೀನಿ ಅಂತ. ಸರ್ ಈಗ ರಾಜಣ್ಣ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್. ಕೆಪಿಸಿ ಅಧ್ಯಕ್ಷ ಸ್ಥಾನ ಕೊಟ್ಟರೆ ನಾವು ವಹಿಸ್ಕೊಳ್ಳೋಕೆ ನಿರ್ಧಾರ, ಸಚಿವ ಸ್ಥಾನ ಕೂಡ ಬಿಡ್ತೀನಿ ಅಂತ. ಡಿಕೆ ಸುರೇಶ್ ನಾವು ಇದಕ್ಕೆಲ್ಲ ಉತ್ತರ ಕೊಡಲ್ಲ ಅಂದ್ರು. ಅದ್ರ ಬಗ್ಗೆ ಮಾಹಿತಿ ಇಲ್ಲ, ಅದನ್ನ ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ ಹೊರತು ನಾವ್ಯಾರು ಕೂಡ ಅದಕ್ಕೆ ಉತ್ತರ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಪಟ್ಟದಾಟಕ್ಕೆ ಲೇವಡಿ ಮಾಡುತ್ತಾ ಜೋಶಿ ದಲಿತ ಬಾಂಬ್ ಸಿಡಿಸಿದ್ದಾರೆ. ದಲಿತ ಸಿಎಂ ಮಾಡ್ಲಿಕ್ಕೆ ನಂದೇನೋ ವಿರೋಧ ಇಲ್ಲ, ಅವ್ರದ್ದು ಮೆಜಾರಿಟಿ ಅವ್ರಿಗಿದೆ, ಮಾಡಿದರೆ ಭಾಳ ಸಂತೋಷ. ಆದರೆ ಇದನ್ನು ಹಾದಿ ಬೀದಿಯ ರಂಪ ಮಾಡಿ ಒಂದು ಪೂರ್ತಿಯಾದಂಥ ಆಡಳಿತ ವ್ಯವಸ್ಥೆ ಕುಸಿಯುವಂತೆ ಮಾಡ್ತಾ ಇರುವಂಥದ್ದು ಅತ್ಯಂತ ದುರ್ದೈವ ಸರ್. ನಾನು ಇಷ್ಟ ಹೇಳೋದು, ಕಾಂಗ್ರೆಸ್ ಪಾರ್ಟಿ ಒಳಗೆ ಭಾಳಷ್ಟು ಗೊಂದಲ ಇದೆ. ಆದರೆ ಇರೋ ಒಂದು ರಾಜ್ಯ ಹೋದ್ಗಿದ್ದಿತ್ತು ಅನ್ನುವಂಥ ಒಂದು ಭಯದಲ್ಲಿ ಸ್ವಲ್ಪ ಹಾಗೂ ಹೀಗೂ ಮಾಡಿ ಈಗ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಇದು ಯಾವಾಗ ಸ್ಫೋಟ ಆಗತ್ತೆ ಅಂತ ಹೇಳಕ್ ಬರಲ್ಲ. ಕುಮಾರಸ್ವಾಮಿ ಕೂಡ ಸಿಎಂ ಇರ್ತಾರೋ ನವೆಂಬರ್ಗೆ ಹೋಗ್ತಾರೋ ಸಂಬಂಧವಿಲ್ಲ, ಮೊದಲು ಸರ್ಕಾರದ ಖಜಾನೆ ತುಂಬಿಸ್ರಪ್ಪ ಅಂತ ಕುಟುಕಿದ್ದಾರೆ. ನನಗೆ 5 ವರ್ಷ ಇರ್ತಾರೋ ನವೆಂಬರ್ ಹೋಗುತ್ತೋ ನನಗೆ ಸಂಬಂಧ ಇಲ್ಲ. ಹೇಳಿದ್ನಲ್ಲ, ಸರ್ಕಾರದ ಖಜಾನೆ ತುಂಬಿಸ್ರಪ್ಪ, ಜನಗಳ ಕಷ್ಟ ಸುಖ ನೋಡಿ. ಅವ್ರನ್ನೇ ಮುಂದುವರಿಸ್ಕೊತಾರೋ ಇಲ್ಲ ಇನ್ನೂ 10 ವರ್ಷ ಅವ್ರನ್ನೇ ಮುಂದುವರಿಸ್ತಾರೋ. ಯಾಕೆಂದ್ರೆ ಐತಿಹಾಸಿಕವಾದ ದಾಖಲೆ ನಿರ್ಮಾಣ ಆಗ್ಬೇಕು. ದೇವರಾಜ್ ಅರಸು ನಂತರ ದಾಖಲೆ ಎಲ್ಲ ಮಾಡ್ಕೊಳ್ಳಿ ಹಿಡ್ಕೊಂಡಿರೋರು ಯಾರು? 10 ವರ್ಷ ಇನ್ನೊಂದು 5 ವರ್ಷ ಮುಂದೆ ಓದ್ಕೊಂಡ್ಲ ಅವ್ರ ಲೀಡರ್ಶಿಪ್ ಅಲ್ಲೇ ಹೋಗಿ ನನಗೇನು ಸಂಬಂಧ? ರಾಜ್ಯ ಕಾಂಗ್ರೆಸ್ನಲ್ಲಿ ಪಟ್ಟದಾಟ ದಿನದಿನಕ್ಕೂ ದೊಡ್ಡದಾಗ್ತಿದೆ. ಸಿದ್ದು ಆಪ್ತರ ಬಹುಪರಾಗಗಳು ಜೋರಾಗ್ತಿದ್ರ ನಡುವೆ ದಲಿತ ಸಮಾವೇಶಕ್ಕೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಹೀಗಾಗಿ ಮುಂದೆ ಯಾವೆಲ್ಲ ಹೈಡ್ರಾಮಾಗಳು ಜೋರಾಗುತ್ತವೋ ಅನ್ನೋದೇ ಯಕ್ಷ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, TV9.